ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತೆಲ್ಲ ಹೋಟ್ಲುಗಳೆಲ್ಲ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ. ಸೀಮೆಣ್ಣೆ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂತ ಕಾಲ ಬಂದಿದೆ. ಇದಕ್ಕೆ ಯಾಕೆ ಬಿಜೆಪಿ ಎಂಪಿಗಳು, ಅಪೋಸಿಷನ್ ಲೀಡರು ಯಾರು ಇನ್ನ ಮಾತಾಡ್ತಾ ಇಲ್ಲ? ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ರಾಷ್ಟ್ರದಲ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದೆ, ಚರ್ಚೆ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಎಲ್ಲ ಪಾಪ ಜನ ಕೇಳ್ತಾ ಇದ್ದಾರೆ ಏನ್ ನಮ್ಮ ಅಡಿಗೆ ಪರಿಸ್ಥಿತಿ ಏನು ಅಂತ. ಆಮೇಲೆ ಒಂದು ತಿಂಗಳು ನಾವು ಇದನ್ನ ಸ್ಟಾಕ್ ಇಡಂತ ಒಂದು ಅವಕಾಶ ಇತ್ತು, ಅದೆಲ್ಲ ಕೂಡ ಈಗ ಕಡಿಮೆ ಆಗಿದೆ ಅಂತೇಳಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಕೂಡಲೇ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಸಾರ್ಟ್ ಔಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ ಜನರ ಬದುಕನ್ನ, ಬೆಲೆ ಏರಿಕೆ ಒಂದು, ಎರಡನೇದು ಸಪ್ಲೈ ಮಾಡೋಂಥದ್ದು. ನೀವೇ ಎಲೆಕ್ಟ್ರಿಕ್ ಬೇಡ, ಗ್ಯಾಸ್ ತಗೊಳ್ಳಿ ಎಲ್ಲ ಫೋಟೋ ಹಾಕೋತಿದ್ರಿ, ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ನಿಮ್ದೊಂದು ಫೋಟೋ ಹಾಕೋತಿದ್ರಿ ಪ್ರೈಮ್ ಮಿನಿಸ್ಟರ್. ಈಗ ಫೋಟೋ ಎಲ್ಲ ಮಾಯ ಆಗ್ಬಿಟ್ಟಿದೆ, ಎಲ್ಲ 1000 ಚಿಲ್ಲರೆ ಆಯ್ತು, ತಿರ್ಗಿ 60 ರೂಪಾಯಿ ಜಾಸ್ತಿ ಆಗಿದೆ. ಇದು ಖಂಡನೀಯ. ಎಲ್ಲ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ರೈತರದಿಂದ ಇರ್ಬೋದು, ಪ್ರತಿಯೊಂದು ಕೂಡ ಆಗ್ತದೆ. ಸೊ ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆಯನ್ನ ಹೊರಬೇಕು. ಎಂಪಿಗಳು ಇದ್ರ ಬಗ್ಗೆ ಏನು ಹೋರಾಟ ಇದೆ ಅನ್ನೋದನ್ನ ತಿಳಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ.